ಕಾಂಗ್ರೆಸ್ಗೆ ಬೆಂಬಲ ಮಾಡ್ಕೊಂಡು ಬಂದಿದೆ. ಆಮೇಲಿಂದ ಸ್ವತಂತ್ರ ಬಂದಾಗಲಿಂದ ಯಾವುದೇ ಸರ್ಕಾರ ಇರಲಿ, ಹೆಗಡೆ ಸರ್ಕಾರ ಆಗಿರ್ಬೋದು, ದೇವೇಗೌಡ ಸರ್ಕಾರ ಆಗಿರ್ಬೋದು, ಆಮೇಲಿಂದ ದೇವರಾಜ ಯಾವುದೇ ಮುಖ್ಯಮಂತ್ರಿ ಇದ್ದಾಗಲೂ ಲಂಬಾಣಿ ಜನಾಂಗದವರಿಗೆ ಕಡ್ಡಾಯವಾಗಿ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟು ಬಂದಿದ್ದಾರೆ. ಹೆಗಡೆ ಅವರ ಪೀರಿಯಡ್ನಲ್ಲಿ ಇಬ್ಬರಿಗೆ ಕೊಟ್ಟಿದ್ರು, ಶಂಕರ್ ನಾಯ್ಕ ಮತ್ತು ಬಿ ಡಿ ಲಲಿತಾ ನಾಯ್ಕ. ನಾವು ಹೋದ ಚುನಾವಣೆಯಲ್ಲಿ ಏನು ಬಿಜೆಪಿಯವರು ಒಳ ಮೀಸಲಾತಿ ತಂದರು ಅಂತ ಕರ್ನಾಟಕ ರಾಜ್ಯಾದ್ಯಂತ ಲಂಬಾಣಿ ಜನಾಂಗ 80% ಮೇಲೆ ಕಾಂಗ್ರೆಸ್ಸಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವಕ್ಕೆ ಬೆಂಬಲವನ್ನು ಮಾಡಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ನಾವೆಲ್ಲ ಹೇಳಿದ್ದು. ಇದು RSS ಹೇಳಿದ್ದು ಮತ್ತು ಬಿಜೆಪಿಯ ಅನೇಕ ಮಂತ್ರಿಗಳು ಲಂಬಾಣಿ ಜನಾಂಗ ಕಾಂಗ್ರೆಸ್ಗೆ ಒಲವು ಮಾಡಿರೋದ್ರಿಂದ ನಾವು ಸೋತ್ವಿ ಅಂತ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಗಳು. ನಾವು ಇಷ್ಟು ಬೆಂಬಲವನ್ನು ಕೊಟ್ಟು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಜನಾಂಗ ಬೆಂಬಲ ಮಾಡಿದ್ರೆ ನಮ್ಮ ಜನಾಂಗದ ವತಿಯಿಂದ ಒಬ್ಬರೇ ಗೆದ್ದಿರ್ತಕ್ಕಂಥವ್ರು